ಎರಡನೇ ದಿನಕ್ಕೆ ಕಾಲಿಟ್ಟ ಬಿಜೆಪಿ ಜೆಡಿಎಸ್ನ ಪಾದಯಾತ್ರೆ. ಬಿಡದಿಯಿಂದ ಆರಂಭ ಆಗಿರುವಂತಹ ವಿಪಕ್ಷಗಳ ಪಾದಯಾತ್ರೆ ಬಿಡದಿಯಿಂದ ರಾಮನಗರಕ್ಕೆ ಸಾಗಲಿರುವಂತಹ ಪಾದಯಾತ್ರೆ ಇವತ್ತು ಎರಡನೇ ದಿನ. ಇಂದು 22 ಕಿಲೋಮೀಟರ್ ಯಾತ್ರೆ ಮಾಡಲಿದ್ದಾರೆ ದೋಸ್ತಿಗಳು. ಮೊದಲ ದಿನ 16 ಕಿಲೋಮೀಟರ್ ಹೆಜ್ಜೆ ಹಾಕಿರುವಂತಹ ದೋಸ್ತಿ ನಾಯಕರು ಇವತ್ತು 22 ಕಿಲೋಮೀಟರ್ ಪಾದಯಾತ್ರೆ ಮಾಡಲಿದ್ದಾರೆ. ರಾಮನಗರ ಸಭೆಯಲ್ಲಿ ಕೇಂದ್ರ ಸಚಿವ ಎಚ್.ಡಿ.ಕೆ ಭಾಗಿಯಾಗಿ ಮಾತನಾಡಲಿದ್ದಾರೆ. ಡಿ.ಕೆ ಆರೋಪಕ್ಕೆ ಉತ್ತರವನ್ನ ಕೊಡಲಿರುವಂತಹ ಎಚ್.ಡಿ.ಕೆ ಆ ಒಂದು ನಿರೀಕ್ಷೆ ಇದೆ. ಇವತ್ತು ಬೆಳಗ್ಗೆ ಮತ್ತೆ ಮೈಸೂರು ಚಲೋ ಆರಂಭ ಆಗಿದೆ. ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಹೋಗ್ತಿರುವಂಥದ್ದು. ಆರಂಭದಲ್ಲಿ ಜೆಡಿಎಸ್ನವರಿಗೆ ಅಷ್ಟು ಒಪ್ಪಿಗೆ ಇರಲಿಲ್ಲ. ಅದಾದ ನಂತರ ಮಾತುಕತೆ ನಡೆಸಿ ಇಬ್ಬರನ್ನು ಕೂಡ ಓಲೈಸಿ ಅಲ್ಲಿ ಕರ್ಕೊಂಡು ಹೋಗಲಾಗಿದೆ. ಬನ್ನಿ ವಿಜೇಂದ್ರ ಮಾತನಾಡಿದ್ದಾರೆ ಬೆಳಗ್ಗೆ, ನೋಡೋಣ. ನಿನ್ನೆನೂ ಕೂಡ ಮೊದಲ ದಿನದ ನಮ್ಮ ಪಾದಯಾತ್ರೆ ಬಹಳ ಯಶಸ್ವಿಯಾಗಿ ನಡೆದಿದೆ. ಇವತ್ತಿನ್ನೂ ಕೂಡ ಹೆಚ್ಚು ಉತ್ಸಾಹ, ಜೋಶ್ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಕಾಣ್ತಾ ಇದೆ. ನೋಡ್ತಾರೆ, ಈಗಾಗಲೇ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ನಮ್ಮ ಕಾರ್ಯಕರ್ತರು ತಮಾಷೆ ಮಾಡ್ತಾ ಇದ್ರು, ಏನಪ್ಪ ಇನ್ನು ಸರ್ಕಾರ ತರ್ತಾ ಇದ್ದೇವೆ ಬಿಜೆಪಿ ಜೆಡಿಎಸ್ ಸರ್ಕಾರ, ಆ ರೀತಿ ಒಂದು ಉತ್ಸಾಹ ಇವತ್ತು ಕಾಣ್ತಾ ಇದೆ. ಮತ್ತೊಂದು ಕಡೆ ಆಡಳಿತ ಪಕ್ಷದ ಸದಸ್ಯರು ಗಾಬರಿ ಆಗಿದ್ದಾರೆ. ಇವತ್ತು ನಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ, ವಿರೋಧ ಪಕ್ಷದವರನ್ನ ಪ್ರಶ್ನೆ ಮಾಡ್ತಾರೆ. ಬಹುಶಃ ಇದೇ ಮೊದಲನೇ ಬಾರಿ. ಈ ಒಂದು ಹಿನ್ನೆಲೆಯಲ್ಲಿ ನಿನ್ನೆಯ ದಿನ ನಮ್ಮ ನಾಯಕರಾದಂತ ಕೇಂದ್ರದ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು, ತಂದೆಯವರಾಗಿರ್ತಕ್ಕಂಥ ಮಾನ್ಯ ಕುಮಾರಣ್ಣ ಈಗ ತಾನೇ ಆಗಮಿಸಿದ್ದಾರೆ. ಅವರ ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರಣ್ಣ ಅವರು ಕೂಡ ಜೊತೆಯಲ್ಲಿ ಇದ್ದಾರೆ. ಸಾಕಷ್ಟು ಜನ ಎರಡು ಪಕ್ಷದ ಮುಖಂಡರುಗಳು ಈಗ ತಾನೇ ಬಹುಶಃ ನಿಮ್ಮನ್ನೆಲ್ಲರನ್ನು ಕುರಿತು ಮಾತನಾಡಿದ್ದಾರೆ. ಎರಡು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ, ನಿನ್ನೆ ದಿನ ನಮ್ಮ ಹೋರಾಟಕ್ಕೆ ಮತ್ತೊಬ್ಬರು ರೈತ ನಾಯಕರು, ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರ್ತಕ್ಕಂಥ BS ಯಡಿಯೂರಪ್ಪ ಸಾಹೇಬರ ಒಂದು ನೇತೃತ್ವದಲ್ಲಿ, ಮಾನ್ಯ ಕುಮಾರಣ್ಣ ಅವರ ಒಂದು ನೇತೃತ್ವದಲ್ಲಿ ನಿನ್ನೆ ಎಲ್ಲರೂ ಕೂಡ 16 ಕಿಲೋಮೀಟರ್ ಬಿಡದಿವರೆಗೂ, ಫ್ರಮ್ ಕೆಂಗೇರಿ ಟು ಬಿಡದಿ ಇವತ್ತು ನಮ್ಮ ಜೊತೆಯಲ್ಲಿ ಹೆಜ್ಜೆಯನ್ನು ಹಾಕಿದ್ದೀರಿ. ಇವತ್ತು 22 ಕಿಲೋಮೀಟರ್ ಅಪ್ ಟು ಕೆಂಗಲ್ವರೆಗೂ ಇವತ್ತು ನಮ್ಮ ಜೊತೆಯಲ್ಲಿ ಹೆಜ್ಜೆ ಹಾಕ್ಲಿಕ್ಕೆ ನೀವೇನು ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದೀರಿ. ಈ ಒಂದು ಹೋರಾಟ ಕೇವಲ ಪಾದಯಾತ್ರೆಗೆ ಮಾತ್ರ ಸೀಮಿತ ಆಗ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇದನ್ನ ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗ್ತಕ್ಕಂಥದ್ದೇ ಇವತ್ತು ಈ ಹೋರಾಟದ ಮುಖ್ಯ ಗುರಿ, ಮುಖ್ಯ ಉದ್ದೇಶ ಅಂತಕ್ಕಂಥದನ್ನ ತಿಳಿಸ್ತಾ, ಇನ್ನು ಸಾಕಷ್ಟು ಇವತ್ತು ನಾವು ಹೆಜ್ಜೆ ಹಾಕಬೇಕಾಗಿದೆ. ಜೊತೆಯಲ್ಲಿ ರಾಮನಗರದ ಹಳೆ ಬಸ್ ಸ್ಟ್ಯಾಂಡ್ ಬಳಿ ಯಡಿಯೂರಪ್ಪ ಸಾಹೇಬರು ಹಾಗೂ ಮಾನ್ಯ ಕುಮಾರಣ್ಣ ಅವರು, ವಿಜೇಂದ್ರರವರು, ನಾವೆಲ್ಲರೂ ಕೂಡ ಮಾತನಾಡ್ತೇವೆ. ಅತಿ ಹೆಚ್ಚು ಸಮಯ ತಗೊಳ್ತಕ್ಕಂಥದ್ದಿಲ್ಲ. ಇಲ್ಲಿ ಕುಮಾರಣ್ಣ ಅವರಿಗೆ ಮಾತನಾಡೋದಕ್ಕೆ ಈಗ ಮೈಕನ್ನ ಕೊಡ್ತೇವೆ. ವಿಜೇಂದ್ರ ಸಾಹೇಬರು ಮಾತನಾಡ್ತಾರೆ, ಒಂದೇ ನಿಮಿಷ. बोलो भारत माता की, बोलो भारत माता की. ಮೈಸೂರು ಚಲೋ ಅಣ್ಣ ಸುಮ್ಕುತೋಳ. ಮೈಸೂರು ಚಲೋ ಈ ಬೃಹತ್ ಹೋರಾಟದ ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕೇಂದ್ರದ ಸಚಿವರು, ಜಾತ್ಯತೀತ ಜನತಾದಳದ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರೇ, ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳಾಗಿರ್ತಕ್ಕಂಥ ಸುನೀಲ್ ಕುಮಾರ್ ಅವರೇ, ಸತೀಶ್ ರೆಡ್ಡಿ ಅವರೇ, ಜಾತ್ಯತೀತ ಜನತಾದಳದ ಯುವ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರೇ, ಸುರೇಶ್ ಬಾಬು ಅವರೇ, ಮಂಜುನಾಥ್ ರವರೇ, ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಕೃಷ್ಣಪ್ಪನವರೇ, ಶ್ರೀರಾಮುಲು ಅವರೇ, ಮಹೇಶಣ್ಣ ಅವರೇ, ಗೋಪಾಲಯ್ಯನವರಿದ್ದಾರೆ,